ದೇವಿ ಶ್ರೀ ಗೌರಿ ಶರಣಂ 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 ಮದುವೆ ವೇಷಕ್ಕೆ ಬಂದಿದ್ಯಾ? ಇಷ್ಟು ಬೇಗ ಮರ್ತು ಬಿಟ್ಟೇನು? ಚೇಚೆ ಮರೆಯೋದ ಅದು ಹೇಗೆ ಸಾಧ್ಯ? ಯಾಕಂದ್ರೆ ಮದುವೆ ಮುಂಚೆ ಅಂತ ಆದ್ರೆ ಮದುವೆ ಅಂತ ನನಗಿಷ್ಟ ಇಲ್ಲಪ್ಪ. ಚೆ ಹುಚ್ಚೆ, ಈ ನಿನ್ನ ಮಾತು ಕೇಳಿದ್ರೆ ನನಗೆ ನಗೆ ಬರುತ್ತದೆ. ಹೆಣ್ಣಿಗೆ ಮದುವೆ ಅಂದ್ರೆ ಈ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ. ಹೆಣ್ಣಿಗೆ ಮದುವೆ ಇಲ್ಲದೆ ಹೆಣ್ಣು ಈ ಸಮಾಜದಲ್ಲಿ ಕೀಳಾಗಿ ನೋಡ್ತಾರೆ. ಅದು ಅಲ್ಲದೆ ಮದುವೆ ಮುಂಚೆ ಅಂತ ಏನಾಗಿ ಬಲ್ಲಂಗತ್ತೆ ವರ್ತಿಸ್ತಾ ಇದೆಯಲ್ಲ ನೋಡು. ಈ ನನ್ನ ಮಾತು ಕೇಳಿದ್ರೆ ಮದುವೆ ಮಾಡಿ ಮದುವೆ ಮಕ್ಕಳ ಕಾರ್ಖಾನೆ ಕಟ್ಟೋದು ನನಗಿಷ್ಟ ಇಲ್ಲ. ಮದುವೆ ಅಂದ್ರೆ ಏನಿಗೆ ಮಾಡ್ಕೊ ಅಲ್ಲೇ ಮದುವೆ ಬೇಡ ಅನ್ನೋಳು ಆ ಪ್ರಿಯತಮನ ಜೊತೆ ಏಕೆ ಚಕ್ಕಂದ ಆಡ್ತಾ ಇದೆಯಾ? ಚಕ್ಕಂದ ಚಕ್ಕಂದ ಹೊಡಿದು ಯಾಕೆ ಗೊತ್ತಾ? ಮದುವೆ ಆಗ್ಬೇಕಂತ ನಾನ್ ಚಕ್ಕಂದ ಹೊಡಿತಾ ಇಲ್ಲ ನೋಡು. ಅವನ ಜೊತೆ ಹಾಯಾಗಿ ಕಾಲ ಮಜಾ ಮಾಡೋದಕ್ಕೆ ಅಂತ ಅಷ್ಟೇ ನಾನು ಹೊಡೆಯೋದು. ಚೇಚೆ, ಇತ್ತಿತ್ತಲಾಗಿ ನಿನ್ನ ತಲೆ ತುಂಬಾ ಕೇಳ್ತಾ ಇದೆ. ಈ ನಿನ್ನ ಮಾತು ಕೇಳಿದ್ರೆ ನನಗೆ ನಗೆ ಬರ್ತಾ ಇದೆ. ಯಾಕೆ ಹಾಗಾದ್ರೆ ನೀನೇಕೆ ನಿನ್ನ ಮಾವನ ಪ್ರೀತಿ ಮಾಡ್ತಾ ಇದೀಯ? ಅಲ್ಲೇ ನಾನು ಮಾಡಿದ್ದು ತಪ್ಪಿದೆ. ನನ್ನ ಮದುವೆ ಮಾಡೋಳು ಬೇರೆ ಯಾರೂ ಅಲ್ಲ, ನನ್ನ ಸೋದರ ಮಾವ. ಸೋದರ ಮಾವನೊಂದಿಗೆ ನನ್ನ ಮದುವೆ ನಿಶ್ಚಯ ಮಾಡಿದರೆ ಅವರು ಬೇರೆ ಯಾರೂ ಅಲ್ಲ, ನನ್ನ ಅತ್ತೆಯ ಮಗ, ಅಂದ್ರೆ ನನ್ನ ತಂದೆ ಅಕ್ಕನ ಮಗ. ನೋಡು, ಅವರು ನಿರ್ಧಾರದಂತೆ ನಾನು ಮದುವೆ ಆಗ್ತಾ ಇದ್ದೀನಿ. ನಮ್ಮತ್ತೆ ಸಾಯುವಾಗ ನಮ್ಮ ತಂದೆ ಹತ್ರ ವಚನ ತೆಗೆದುಕೊಂಡಿರುತ್ತೆ. ಅಣ್ಣ, ನಾನು ಅಂತು ಬದವಿ
ನನ್ನ ಸತ್ತ ಮೇಲೆ ನನ್ನ ಮಗ ಅನಾಥನಾಗಬಾರದು. ಅವನಿಗೆ ಶಾಲೆ ಕಲಿಸಿ ದೊಡ್ಡ ವಿದ್ಯಾವಂತರಲ್ಲಿ ನೌಕರಿ ಕೊಡಿಸಿ ನೀನು ದತ್ತಕ ತೆಗೆದುಕೊಂಡು ನಿನ್ನ ಮಗಳನ್ನು ಮದುವೆ ಮಾಡಿಕೊಡಂತ ವಚನ ತೆಗೆದುಕೊಂಡಿರತ್ತೆ. ನಾನು ಮಾಡಿದ್ದು ತಪ್ಪೇನಿದೆ? ಸಾಕು ಸಾಕು, ನಿನ್ನ ಪ್ರೀತಿ ನಿನ್ನ ಹತ್ರನೇ ಇರಲಿ. ಆಯ್ತು, ನಿನ್ನ ಮಾತು ನನಗೆ ಬೇಡಮ್ಮ. ನೀನೇ ಮದುವೆಯಾಗಿ ಮಕ್ಕಳು ಹಿಡಿದು ಚೆನ್ನಾಗಿ ನೀನೇ ಇರು, ಆದ್ರೆ ನನಗೆ ಮಾತ್ರ ಮದುವೆ ಬೇಡ. ಅಲ್ಲಿ ಮಾತಿನ ಬರದಲ್ಲಿ ಒಂದು ವಿಷಯನೇ ಹೇಳೋದು ಮರೆತುಬಿಟ್ಟೆ. ನಾಳೆ ನನ್ನ ಮದುವೆ ನಿಶ್ಚಿತಾರ್ಥವಿದೆ, ಅದಕ್ಕೆ ನೀನು ತಪ್ಪದೆ ಬರಬೇಕು. ಎಂತ ಕಾರ್ಯಕ್ಕೆ ನಾನು ಬರ್ಬೇಕಾ? ಆಯ್ತು ಆಯ್ತು, ನಾನು ತಪ್ಪಿಸಿ ಬರ್ತೀನಿ. ಆಯ್ತಾ? ಓಕೆ. ನೋಡು, ನನಗೆ ಈಗ ಅರ್ಜೆಂಟ್ ಕೆಲಸ ಇದೆ, ನಾನಿನ್ನು ಹೋಗಿ ಬರಲ್ಲ. ಬಾಯ್ ಬಾಯ್. ಟಾಟಾ. ಸುಂದರ ಸ್ತ್ರೀಯರ ಸಂಗಡ ಪಲ್ಲಂಗದಲ್ಲಿ ಆನಂದನಾಗಿ ಸುಖಾಮೃತ ಸವಿದ ಆ ಸ್ವರ್ಗದ ಅಧಿಪತಿ ಆ ದೇವೇಂದ್ರ
ಬಿರುಗಾಳಿ ಹಬ್ಬಿಸಿ ಅವರ ಶೀಲವನ್ನು ಭಕ್ಷಿಸಿ ಅವರ ಭವ್ಯ ಭವಿಷ್ಯವನ್ನು ಭಗ್ನಗೊಳಿಸಿದ ಈ ಭೂಲೋಕದ ಅಧಿಪತಿ ಈ ಧರ್ಮೇಂದ್ರ ನನ್ನ ಕಣ್ಣಿಗೆ ಕಾಣುವ ಸುಂದರ ಸ್ತ್ರೀಯರ ಅವರ ಸಂಗಡ ಸರಸವಾಡುವುದೇ ನನ್ನ ಜಾಯಮಾನ. ನನ್ನ ಜಾಯಮಾನಕ್ಕೆ ಸಲುಗೆಯಿಂದ ಸ್ಪಂದಿಸಿದರೆ ಅವರಿಗೆ ಸಿಗುವುದು ಉತ್ತಮ ವರಮಾನ. ಅವಾಗಲೇ ಈ ಕರ್ಮೇಂದ್ರನಿಗೆ ಸಮಾನ. ಒಂದು ವೇಳೆ ಶೀಲವತಿ ಎಂಬ ಜಂಬದಿಂದ ಧಿಕ್ಕರಿಸಿದರೆ ಅವರು ಈ ಭೂಲೋಕದಿಂದಲೇ ನಿರ್ಗಮನ. ಹಲೋ ಭಾರತಿ. ಹಲೋ, ಏನು ಭಾರತಿ, ಅಪರೂಪವಾಗಿ ಈ ರಸ್ತೆ ಮೇಲೆ ಒಬ್ಬಂಟಿಯಾಗಿ ಎಲ್ಲಿಗೆ ಪ್ರಯಾಣ ಬೆಳೆಸಿದ್ದೀರಲ್ಲ? ನೋಡಿ ಎಲ್ಲಿಗೆ ನಿಮ್ಮ ಸವಾರಿ? ನೋಡಿ, ನಾಳೆ ನನ್ನ ಮದುವೆ ಕಾಲ ನಿಶ್ಚಯ ಇದೆ. ಅದಕ್ಕೆ ರೂಪಾಗಿ ಹೇಳಿ ಹೋಗೋಣ ಅಂತ ಬಂದೆ. ಅದು ಸಮಯ ಸರಿಯಾಗಿ ನೀವು ಬಂದಿದ್ರ, ನಿಮಗೂ ಒಂದು ಮಾತು ಹೇಳ್ತೀನಿ. ನಾಳೆ ತಪ್ಪದೆ ನೀವು ಬರ್ಬೇಕು. ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುಳಿತಿದ್ದೆ. ಇಂತಹ ಸಂತೋಷದ ಸ್ವಾಗತವನ್ನು ಕಳೆದುಕೊಳ್ಳುವಷ್ಟು ತಾಣನಾಳಲ್ಲ. ಬರುವೆ, ಖಂಡಿತವಾಗಿ ಬರುವೆ ನಿಮ್ಮ ಸಂತೋಷದ ಸಂಭ್ರಮಕ್ಕೆ. ತುಂಬಾ ಥ್ಯಾಂಕ್ಸ್ ಬ್ರದರ್. ಭಾರತಿ, ನಿನ್ನ ಬಾಯಿಂದ ಬರುವ ಬ್ರದರ್ ಎಂಬ ವಾಕ್ಯ ನನಗೆ ಯಾಕೋ ಶೋಭೆ ತರಲಾರದು. ಅಂದ್ರೆ ಈ ನಿನ್ನ ಮಾತಾಡ್ತ ನಾನೇ ಹೇಳುತ್ತೇನೆ, ಅವಕಾಶ ಕೊಡ್ತೀರಾ? ಯಾವ ನಿನ್ನ ಮಾತು? ಸಂಕೋಚ. ಸಂಕೋಚ ಎಂಬ ಪದಕ್ಕೆ ಧರ್ಮೇಂದ್ರನಲ್ಲಿ ಆಸ್ಪದವಿಲ್ಲ.
ಇಟ್ಟ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ. ದಯವಿಟ್ಟು ನೀವು ನಿರಾಕರಿಸಬಾರದು. ನೋಡಿ, ನೀತಿ ಮಾತಾದ್ರೆ ಮೆಚ್ಚಿಕೊಳ್ಳುವೆ, ಚುಚ್ಚು ಅಂತ ಮಾತನಾಡ್ರೆ ತಿರಸ್ಕೊಳ್ಳುವೆ. ಹೇಳಿ, ನಿಮ್ಮ ಮನದಾಶೆ ಯಾವುದು ಅಂತ? ಭಾರತಿ, ನಾನು ನಿಮಗೆ ಎಷ್ಟು ವರ್ಷಗಳಿಂದ ಪರಿಚಯ ಉಂಟು? ಸುಮಾರು 4-5 ವರ್ಷಗಳ ಪರಿಚಯ ಉಂಟು. ಅದು ನಮ್ಮ ಕಾಲೇಜಿನ ಸಹಪಾಠಿಗಳಂತವು. ಇಲ್ಲಿಯವರೆಗೆ ನಾನು ನಿಮ್ಮನ್ನು ಯಾವ ಭಾವನೆಯಿಂದ ಕಾಣುತ್ತಾ ಬಂದಿದ್ದೆ? ಪ್ರೀತಿಯಿಂದ ಗೌರವದಿಂದ ಕಾಣುತ್ತಾ ಬಂದಿದ್ದೀರಿ. ಭಾರತಿ, ಒಂದು ವಯಸ್ಸಿಗೆ ಬಂದ ಗಂಡು, ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ತುಂಬಾ ಪ್ರೀತಿ ಗೌರವದಿಂದ ಕಾಣುವ ಅರ್ಥ ನಿನಗೆ ತಿಳಿದಿರಬೇಕಲ್ಲ? ಚೆನ್ನಾಗಿ ಗೊತ್ತಿದೆ. ಇಲ್ಲಿವರೆಗೆ ನೀವು ನನ್ನ ತಂಗಿ ಅಂತ ಭಾವಿಸಿ ಮಾತನಾಡ್ತಿರಲ್ಲ, ತುಂಬಾ ನಿಮ್ಗೆ ಧನ್ಯವಾದಗಳು. ನಾನೇನು ಬರ್ತೀನಿ. ಜಿಂಕೆಯನ್ನು ತನ್ನ ಒಡ ಹುಟ್ಟಿನ ತಂಗಿ ಎಂಬ ತಿಳಿಯಬಹುದೇ? ನೋಡಿ, ಮೋಗೇಶ್ ಎಂತಾದರೂ ಹಾವಿನ ಸ್ನೇಹ ಮಾಡಬಹುದೇ? ತರ್ಕ ಮಾಡಿ ನನ್ನೊಂದಿಗೆ ಆಟ ಮಾಡಬೇಡ. ನಾನು ಛಲ ಕೊಟ್ಟರೆ ನನ್ನ ಚಕ್ರದಿಂದ ಪಾರಾಗುವುದು ಅಸಾಧ್ಯ. ನೋಡಿ, ಜೀವನದಲ್ಲಿ ಇಂಥ ಮಾತುಗಳನ್ನು ನಾನು ಸಾಕಷ್ಟು ಕೇಳಿದ್ದೇನೆ. ಇದೇನು ನನಗೆ ಹೊಸದಲ್ಲ. ನಿಮ್ಮನೆ ನಂಬಿ ಪ್ರೀತಿ ಮಾಡಿದ ರೂಪಾಯ ಪರವಾಗಿ ತಾಳಿ ಕಟ್ಟಿ ಮದುವೆಯಾಗಿ ತಾಳಿ ಕಟ್ಟುವ ಸಲುವಾಗಿ ರೂಪಾಯೊಂದಿಗೆ ನಾನು ಪ್ರೀತಿ ಮಾಡಿಲ್ಲ. ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟು ಬಿಡುವೆ. ಹೀಗೆ ತೋರಿಸಿಕೊಡ್ತದೆ ಈ ನಿಮ್ಮ ಸ್ವಾರ್ಥದ ಗುಣ ಎಂಥದ್ದು ಅಂತ. ನಿಮ್ಮನ್ನು ನಂಬಿ ಪ್ರೀತಿ ಮಾಡಿದ ಅವರ ಕೊರಳಿಗೆ ತಾಳಿ ಕಷ್ಟ ಅಂತೂ ಕಾಣ್ತಾ ಇದ್ರಲ್ಲ. ನೀವು ಒಂದು ಹೆಣ್ಣಿನಗೆ ಜೀವನದಲ್ಲಿ ವೈರಿಯಾಗಿ ಕಾಣ್ತಿರುವ ಒಂದು ಹೆಣ್ಣಿಗೆ ತಾಳಿ ಕಟ್ಟುತ್ತಾರೆ ಅಂತ ಏನು ಗ್ಯಾರಂಟಿ? ಭಾರತಿ ಪಾದತಿ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಐ ಆಮ್ ಸಾರಿ ಮಿಸ್ಟರ್ ಕರಿಮೇಂದ್ರ. ಜೀವಂತಿರುವ ದೇವಮಾನವರಿಗೆ ಹಾಲು ಕುಡಿಸಲು ಹೋಗಿ ಹಾವಿನ ಸ್ನೇಹ ಎಂದು ಬಯಸೋದಿಲ್ಲ. ಹಾವಿಗೆ ಹಾಲು ಕುಡಿಸಲು ಹೋಗಿ ಕಚ್ಚಿಸಿಕೊಳ್ಳುವಷ್ಟು ಮೂರ್ಖರು ನಾನಲ್ಲ. ತರ್ಕ ಮಾಡಿ ನನ್ನೊಂದಿಗೆ ಹಠ ಮಾಡಬೇಡ. ಗರ್ವದಿಂದ ಈ ಕರ್ಮೇಂದ್ರನು ಗೆದ್ದ ಎಂದು ಭಾವಿಸಿದ್ದರೆ ಅದು ನಿನ್ನ ಮೂರ್ಖತನ. ಏನಾಗುತ್ತದೆ? ಈ ಮುದ್ದಾದ ಮುಖದ ಯೌವನದ ಹೆಣ್ಣನ್ನು ಯಾರಿಗೂ ಕಾಣದಂತೆ ಕತ್ತೊಯ್ದು ನನ್ನ ಕಾಮದ ದಾಹದ ಕಾರ್ಯವನ್ನು ಮುಗಿಸಿಬಿಡುವೆ. ಇನ್ನೊಂದು ಸಲ ಇಂತ ಮಾತನಾಡ್ರೆ ಈ ನಾಲ್ಗೆಯನ್ನು ಕತ್ತರಿಸಿಬಿಡು. ಧರ್ಮೇಂದ್ರನ ಕಣ್ಣಿಗೆ ಹೊಡೆದ ತಕ್ಷಣ
ನೀನು ತಪ್ಪ ಎಂದು ಭಾವಿಸಿದ್ದರೆ ಅದು ನಿನ್ನ ಮೂರ್ಖತನ. ಪ್ರಾಣವನ್ನು ಕಿತ್ತುಕೊಂಡು ಹೋದ ಆ ಯಮನಿಂದ ಮರಳಿ ಜೀವ ಪಡೆಯಬಹುದು. ಹಾವಿನ ವಿಷನುಗ್ಗೆ ದಕ್ಕಿಸಿಕೊಳ್ಳಬಹುದು. ಉಕ್ಕಿ ಬರುವ ಸಮುದ್ರದ ಎದುರು ಈ ಜಯ ಗಳಿಸಬಹುದು. ಆದರೆ ಈ ಕರ್ಮೇಂದ್ರ ಕಣ್ಣೆಟ್ಟ ಹೆಣ್ಣು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಕಸ್ಮಾತ್ ತಪ್ಪಿಸಿಕೊಂಡರೆ ಅವಳ ಜೀವನದ ಕತೆ ಕರ್ಮದ ಕಥೆಯಾಗುವುದರಲ್ಲಿ ಸಂದೇಹವಿಲ್ಲ. ಕಲಿಯುಗದ ರಂಬೆ ಇತ್ತ ಕಡೆನೆ ಬರುತ್ತಿದ್ದಾಳಲ್ಲ. ಬರಲಿ ಬರಲಿ, ಸ್ವಲ್ಪ ಮೀಟ್ ಮಾಡಿ ಮಜಾ ಮಾಡಿದರಾಯ್ತು. ಹಲೋ ಧರ್ಮೇಂದ್ರ. ಹಲೋ ರೂಪ. ಇದೇನು ಬಹಳ ಬಗ್ಗೆ ಈ ರೋಡ್ನಲ್ಲಿ ಏನೋ ಗಣ್ಯವಾದ ವಿಚಾರ ಮಾಡುತ್ತಾ ನಿಂತಿರಲ್ಲ, ಏನು ವಿಚಾರ ಮಾಡ್ತಾ ಇದ್ದೀರಾ? ನೋಡು ರೂಪ, ಒಬ್ಬಂಟಿ ಹಾಗೆ ನನ್ನ ಜೀವನದಲ್ಲಿ ರಸ್ತೆಯ ಮೇಲೆ ಎಂದು ನಿಂತವನೇ ಅಲ್ಲ. ನೀ ಬರುವ ವಿಷಯ ತಿಳಿದು 1 ಗಂಟೆಯಿಂದಲೂ ನಿನಗೋಸ್ಕರ ದಾರಿ ಕಾಯ್ತಾ ಇದ್ದೀನಿ ರೂಪ. ಅಂದ್ರೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ? ರೂಪ, ಆ ಸೂರ್ಯ ಚಂದ್ರಗಳಿಲ್ಲದೆ ಈ ಜಗತ್ತು ಬದುಕಬಹುದು. ಆದರೆ ನೀನಿಲ್ಲದೆ ನಾನು ಒಂದು ಕ್ಷಣ ಬದುಕಿರಲಾರೆ. ನನ್ನ ಮೈಯಲ್ಲಿ ಹರಿಯುವ ಒಂದೊಂದು ರಕ್ತದ ಕಣದಲ್ಲಿಯೂ ನೀನೇ ತುಂಬಿಕೊಂಡಿರುವೆ. ನಿನ್ನ ಮುಖ ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ. ಇಷ್ಟರ ಮೇಲೆ ಅರ್ಥ ಮಾಡಿಕೊ, ನನ್ನ ಪ್ರೀತಿ ಪ್ರೇಮ ಎಂತದನ್ನೋದು. ನೀವು ಹೆತ್ತವರು ನನ್ನ ಮೇಲೆ ನೀವು ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ಆತರ ಪಟ್ಟು ನಿಮಗೊಂದು ನನ್ನ ಆಸೆಯನ್ನು ಈಡೇರಿಸಬೇಕಂತ ನಾನು ಬಂದಿರುವೆ. ನನ್ನ ಆಸೆ ನಿಮ್ಮ ಮುಂದೆ ಹೇಳ್ಬಹುದಾ? ಹೇಳು ರೂಪ, ಹೇಳು. ಸಂಕೋಚ ಪಡೆದ ಹೇಳು. ನಿನ್ನಾಸೆ ನಾನೆಂದು ನಿರಾಸೆ ಮಾಡಲಾರೆ. ಈಗ ನಾನು ಈಗ ನೀನು ನಾನೀಗ 3 ತಿಂಗಳ ಗರ್ಭಿಣಿ. ರೂಪ, ರೂಪ, ಈ ಮಾತನ್ನು ನೀನು ಸತ್ಯವಾಗಿ ಹೇಳ್ತಾ ಇದ್ದೀಯ ತಾನೇ? ಈ ಮಾತನ್ನ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಸುಳ್ಳು ಮಾತಾಡ್ತಾ ಹೇಳಿ? ನಾನು ಈ ಮಾತನ್ನು ಸತ್ಯವಾಗಿ ಹೇಳ್ತೀನಿ. ನಾನು 3 ತಿಂಗಳ ಗರ್ಭಿಣಿ ಅಂತ. ಯಾಕೆ ನಿಮಗೆ ಈ ಮಾತು ಸಂತೋಷ ಅಲ್ಲವೇ? ರೂಪ, ಸಂತೋಷ ಪಡುವ ವಿಷಯವಲ್ಲ, ಇದು ಕಷ್ಟದ ವಿಷಯ. ಯಾಕೆ? ಗಂಡನಿಲ್ಲದ ನೀನು ಗರ್ಭಿಣಿಯಾದರೆ ಈ
ಸಮಾಜ ನಿನಗೆ ಕೆಟ್ಟ ಪಟ್ಟ ಕಟ್ಟುವುದೆಂದು ಚಿಂತೆ ಮಾಡ್ತಾ ಇದ್ದೀನಿ. ಚಿಂತೆ ಮಾಡಿ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಿಕೊಂಡಿದ್ರ? ಏನೋ ನಾನು ತಮಾಷೆಗೆ ಅಂತ ಮಾತನಾಡಿದೆ. ಹೌದು, ಒಂದು ವೇಳೆ ನಾನು ನಿಜವಾಗ್ಲೂ ಗರ್ಭಿಣಿ ಆದ್ರೆ ನಿಮಗೆ ಸಂತೋಷ ಇಲ್ಲ ತಾನೆ? ಒಂದು ವೇಳೆ ನಾನು ಹಾಗೆ ಆದ್ರೆ ನನ್ನ ಕೊಳಿಗೆ ತಾಳಿ ಕಟ್ಟೋದಿಲ್ಲವೇ ನೀವು? ಗ್ಯಾರಂಟಿ. ಮದುವೆಗಿಂತ ಮುಂಚೆ ನೀನು ಗರ್ಭಿಣಿಯಾದರೆ ನಾ ಕಟ್ಟುವ ಅರಮನೆಗೆ ನೀ ಕಾಲಿಡುವುದು ಕಟ್ಟೆ. ಒಂದು ವೇಳೆ ಆಗಾಗದೆ ಹೋದರೆ ದಿನಾಲು ನಮ್ಮಿಬ್ಬರಿಗೆ ಇದೇ ದಾರಿಗೆ ಭೇಟಿ. ಮೊದಲು ನಿಮ್ಮ ಮನೆಯ ಪೆಟ್ಟಿಗೆಯಲ್ಲಿರುವ ಹಣ ಹೊಡೆದು ತಂದು ಕೊಡಬೇಕು ನನ್ನ ಕೈಯಲ್ಲಿ ನೋಟಿನ ಕಟ್ಟು. ಪ್ರೀತೆ ನನ್ನ ಪ್ರಣಯದ ತುಂಡಿ. ತಿಳಿಯಿತು. ನಿಮ್ಮ ಮಾತಿನಂತೆ ನಾನು ಹೇಳ್ತಿರೋದು ನಿಜನೇ. ನಮ್ಮ ತಂದೆಯವರು ನನ್ನ ಹೆಸರಿಗೆ 2 ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದಾರೆ. ನೀವೇ ನಮ್ಮವರಾದ್ಮೇಲೆ ನಾನು ತೆಗೆದುಕೊಂಡು ಏನ್ ಮಾಡ್ಲಿ? ಆ 2 ಲಕ್ಷ ರೂಪಾಯಿ ನಿಮಗಾಗಿ ಇಟ್ಟಿದ್ದೀನಿ. ಆಯ್ತು, ನಾಳೆ ನಾನು ತರ್ತೀನಿ. ಆಯ್ತಾ? ನಾನಿನ್ನು ಬರಲ್ಲ. ರೂಪಾ, ಬರೇ ಬಾಯಿ ಮಾತಿನಿಂದ ಉಪದೇಶ ಹೇಳಲು ಇಲ್ಲಿವರೆಗೆ ಬಂದಿರೇನು? ಮತ್ತೇನ್ ಬೇಕು ನಿಮಗೆ? ಈ ವಿಷಾದ ನೀಡಿದ ಈ ಮನಕ್ಕೆ ಸಂತೋಷದ ಸ್ವರಗಳು ಸುಮ್ಮಿ ಬರಲಿ. ನನ್ನ ಪ್ರಣಯದ ತಂಟಿ ಯಾವಾಗಲೂ ನಿಮ್ದು ಇದೇ ನಗರಿ ಆಯ್ತು ನೋಡಿ. ಆಯ್ತು, ನಿಮಗೆ ಗೊತ್ತೇ ಆಗಲ್ಲ.
ವಿಷ ಬೀಜ ನಿನ್ನ ಗರ್ಭದಲ್ಲಿ ಪಾಪದ ಪಿಂಡ ಉದ್ಭವಿಸ ಹತ್ತಿದೆ. ಇಂದಲ್ಲ ನಾಳೆ ನೀನು ಗರ್ಭಿಣಿಯಾಗುವುದು ಗ್ಯಾರಂಟಿ. ಅಕಸ್ಮಾತ್ ನೀನು ಗರ್ಭಿಣಿಯಾದಾಗ ಈ ಸಮಾಜ ಕೇಳುತ್ತದೆ ನಿನ್ನ ಗಂಡನಾರು ಎಂದು. ಆಗ ಈ ಭಂಡತನದ ಪ್ರೀತಿ ಪ್ರೇಮವೇ ತಕ್ಕ ಉತ್ತರ ನೀಡಬಲ್ಲದು. ನಿನ್ನ ಗುಟ್ಟು ರಟ್ಟಾಗುವ ಮುಂಚೆ ನಿನ್ನ ಕೈಯಲ್ಲಿರುವ ಕಾಸು ನನ್ನ ಕೈ ಸೇರುವುದೊಂದೇ ತರ. ನಿನ್ನ ಪ್ರಾಣ ಪಕ್ಷಿ ಪಯಣ ಮಾಡುವುದು ಯಮಲೋಕಕ್ಕೆ. ಕೆನ್ನೆಗೆ ಹೊಡೆದಿರುವಲ್ಲವೇ? ನೀನು ಎಲ್ಲೇ ಇರು, ಹೇಗೆ ಇರು, ಏನೇ ಮಾಡುತ್ತಿರು, ಅತಳ ವಿತಳ ತಳ ತಳ ಪಾತಾಳದಲ್ಲಿ ಅಡಗಿದರು ನಿನ್ನ ಎಡೆಗುರಿಯನ್ನು ಹಿಡಿದು ಹೊತ್ತೆಳೆದು ತಂದು ನಿನ್ನ ಸೀರೆಯ ಗಂಟನ್ನು ಬಿಚ್ಚಿ ಗರ್ಭದಲ್ಲಿ ನನ್ನ ಕಾಮದ ವಿಷ ಬೀಜವನ್ನು ಬೆತ್ತದೆ ಹೋದರೆ ನಾನು ಧರ್ಮೇಂದ್ರನೇ ಅಲ್ಲ. ಸಾಕಾಗಿ ಹೋಯ್ತು ನೋಡ್ರಿ ನಮಗೆ ಈ ಪಂಚಾಯತಿ ನೌಕರಿ. ಯಾಕರೆ ಆಫೀಸ್ನಾಗ ಆ ಹೆಂಗಸರಿಗೆ ನೌಕರಿ ಕೊಟ್ಟಾರ ಅಂತೀನಿ. 7-8 ಮಂದಿ ಅದಾರ್ರಿ. FDC, SDC, ಟೈಪಿಸ್ಟ್ ಅಂತ ಮಾತಿಗೆ ನನಗ ಕೃಷ್ಣ ಬಾರು ನನ್ನ ಕೆಲಸ ಮಾಡ್ದ, ಕೃಷ್ಣ ನನ್ನ ಕೆಲಸ ಮಾಡಬಾರು, ನಂದು ಮಾಡು ನಿಂದು ಮಾಡು ಅಂತ ಜೀವ ತಿಂದು ಜೀರಿಗೆ ಅರಿತಾರ. ನಾವು ಯಾರ್ಗತ್ತು ಮಾಡ್ಬೇಕು? ಈ ಕಡೆ ಆಫೀಸ್ನಾಗ ಸಾಹೇಬ್ರ ಕೆಲಸನೂ ಮಾಡ್ಬೇಕು, ಆಫೀಸರ್ ಮನಿ ಹೆಂಡ್ರ ಕೆಲಸನೂ ಮಾಡ್ಬೇಕು. ಒಟ್ಟಿನೊಳಗೆ ಹೇಳ್ಬೇಕಂದ್ರೆ ನಮಗೆ ಈ ಜೀವನಾನೇ ಸಾಕಾಗಿ ಹೋಗೈತಿ. ಯಾವುದರ ಒಂದು ಹೆಣ್ಣು ನೋಡಿ ಮದುವೆ ಆಗ್ಬೇಕಂತ ಊರಿಗೆ ಸಂದಿಗೆ ತಿರುಗಿದ್ರ ಒಂದು ಹೆಣ್ಣ ಸಜ್ಜಾಗಲು. ಬಿಜಾಪುರದಿಂದ ಸಿಂದಗಿ ಮಠ ಹೋದ್ರೆ ಒಂದು ಸಿಗ್ಲಿಲ್ರಿ. ಎಂತ ಹಣಿವಾರ ಇರ್ಬೇಕು ನಮ್ದು. ಅದು ಹೋಗ್ಲಿ ಬಿಡ್ರಿ. ಇದ್ದು ಊರಾಗ ಒಂದು ಸೋದರ ಮಾವ ಅವರೇ ಮಗಳನ್ನ ಕೊಡ್ತಾನಂದ್ರ ಆ ಮಂಜಾನನ್ನ ಮಗಳನ್ನ ಕೊಡಾಕ ಒಲ್ಲೆ ಅಂತಾನ. ಹೆಂಗರೇ ಮಾಡ್ಬೇಕಂತೀನ್ರಿ.
ಓಹೋ ಈ ಕಡೆನೆ ಬರ್ಲಾಕಂತಾಳಲ್ಲ ಮಾವನ ಮಗಳ ರಾವಿ. ಬರ್ಲಿ ಬರ್ಲಿ ಪ್ರಕರಣ ಶುರು ಮಾಡಿದರಾಯ್ತು. ಒಂಥರ ಅನಿಸ್ತೈತೆ. ಒಟ್ಟ ನಿಮ್ಮಂತವ್ರನ್ನ ನೋಡಿದ ಕೂಡಲೇ ಕಂಟ್ರೋಲ್ ಆಗಲ್ಲ. ಒಂದು ಚಂದ ಹುಡುಗಿ ನೋಡಿ ಮದುವಾಗ ಎಲ್ಲ ತಣ್ಣಗಾಗಿ ಹೋಗ್ಬಿಡ್ತೈತಿ. ಎಲ್ಲಿ ತಣ್ಣಗಾಗ್ತೈತೆ? ಚಂದ ಹುಡುಗಿ ಮದುವೆ ಆಗ್ಬೇಕಂದ್ರ ಆ ನಮ್ಮ ಇದ್ದೊಂದು ಮಾವ ಮಗಳು ಕೊಡಾಕ ತಯಾರಿಲ್ಲ. ಹೌದಾ? ಅವ್ರು ಯಾರಂತ ಹೇಳ, ನಾನೇ ಮುಂದೆ ತಣ್ಣಿನ ಮದುವೆ ಮಾಡಿಬಿಡ್ತೀನಿ. ಅವನ ನೋಡ್ರಿ ಇದ ಊರಾಗ ಇರ್ತಾನ. ನಮ್ಮ ಮಾವನ ಹೆಸರು ಹೇಳ್ತೀನಿ, ಒಂದ್ ಸ್ವಲ್ಪ ದೂರ ಸರಿ ಇಲ್ಲ. ಅಲ್ರಿ, ನಾನ್ಯಾಕ್ರಿ ದೂರ ಸರಿಬೇಕು? ಯಾಕಂದ್ರ
ಒಳಗೊಂದೊಂದ್ ಸಲ ಮಾವದೇರ್ ಹೆಸರು ಹೇಳೋ ಹೊತ್ನ್ಯಾಗ ಭೂಕಂಪ ಆದಂಗ ಆಯ್ತೈತಿ. ಹೌದ್ರಿ ಹಂಗಾದ್ರೆ ತೋರ್ಸಲ್ರಿ. ಹಾ ಸರಿ. ಇದ ಊರಾಗ ಇರ್ತಾನ ನೋಡ್ರಿ ಬೆಳ್ಳಗ ತೆಳ್ಳಗ ಕರ್ರಗ ಅವನರಿ ನಮ್ಮ ಮಾವ. ಅಲ್ರಿ ಬೆಳ್ಳಗ ಕರ್ರಗ ಸಿದ್ದ ಬಡಕಯ್ಯ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕ್ರಿ? ಅವ್ರ ಹೆಸರಲ್ಲಿ ಏನು ಇಲ್ಲೇನ್ರಿ? ಅವ್ರ ಹೆಸರು ಅದಾವ್ರಿ ರಟ್ಟಿನ ಟೋಪಿ ಹಾಕೊಂಡು ಕರಿ ಕೋಟ್ ಹಾಕೊಂಡು ಕೈಯಾಗ ಛತ್ರಿ ಹಿಡ್ಕೊಂಡು ಅರ್ಧ ಬಿದ್ದಿ ಕುಡ್ದು ಬಾಯಾಗ ಬಕ್ಲಟ್ ಮಾವ ಹಾಕೊಂಡು ಎಮ್ಮಿ ನೆಲಕ್ಕೆ ಆಡಿಸ್ದಂಗ ಆಡಿಸ್ಬೋತ ಎಚ್.ಎಫ್. ಡಿಲಕ್ಸ್ ಗಾಡಿ ತಗೊಂಡು ಇದೇ ಲಕ್ಷ್ಮೀ ಗುಡಿ ರಸ್ತಾದ್ರಿ ಅಡ್ಡಾಡ್ತಾನ್ರಿ ಅವನಾರಿ ನಮ್ಮ ಮಾವ. ಅಯ್ಯ ಹಿಂಗಂದ್ರೆ ನನಗೆ ಹೆಂಗ ಗೊತ್ತಾಗ್ತೈತಿ? ಸ್ವಲ್ಪ ಅವ್ರ ಹೆಸರು ಅದು ಹೇಳ್ರ, ನನಗ ಚೆನ್ನಾಗಿ ಗೊತ್ತಾಗೈತಿ ನೋಡ್ರಿ. ಅವನ ಇದು ಬಾಳ ಗದ್ರಕ್ ಬೀಳ್ತೈತಿ. ಏನ್ ಮಾಡ್ತೈತ್ರಿ ಗದ್ರಿಗ? ಇದು ನಿನ್ನ ಮಾತು ಕೇಳಿದ್ರೆ ಬಾಳ ಗದ್ರಕ್ ಬೀಳ್ತೈತಿ. ಸುಮ್ಮ 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 ನಿಮ್ಮ ಅಪ್ಪನೇ ನಮ್ಮ ಮಾವ ತಿಳ್ಕೊಂಡ್ಬಿಡೋಲ್ಲ. ಏನ್ ಮಾತಾಡಕತ್ತಿ ನೀನು? ಹಂಗೆ ತಿಳ್ಕೊಳಕ್ ಬರ್ತತಿ ನಮ್ಮ ಅಪ್ಪನ ನಿಮ್ಮ ಮಾವ ಅಂತ ಹೇಳಿ. ಅಲ್ಲ ನಿನ್ನ ಹತ್ರ ಏನಾಯ್ತು? ಏನೈತಿ ನಾ ಮದುವೆ ಆಗ್ಬೇಕು ನಿನಗ? ನಿನ್ನ ಹತ್ರ ಏನೂ ಇಲ್ಲ ನೋಡ ದೋಸ್ತ. ಮುಂಜಾನೆ ಏನೂ ಇಲ್ಲ ಅತ್ತಿಯಲ್ಲ ತನ್ನ ತನ್ನ ಜಿಗಂದೆಲ್ಲ ಚೋಳ ಬತ್ತಿ. ಆಮೇಲೆ ನೋಡ್ ದೋಸ್ತ, ನೀನು ದಿನ ಮುಂಜಾನೆ ಆಫೀಸ್ಗೆ ಹೋಗಿ ಟೀ ಕೊಡವ್ನಿ, ₹2 ಉಳಿಸವ್ನಿ. ನಿನ್ನ ಮದುವೆ ಆದ್ರೆ ನಾನು ಹೆಂಗ? ನಿನ್ನ ದುಡಿ ಸಂಬಳ ನನ್ನ ಮೈಕಪ್ಪಿಗೆ ನನ್ನ ಪೌಡರ್ಗೆ ಸಾಲಂಗಿಲ್ಲ. ಹೋಗ ನಂದು ನೀವಲ್ಲ ಸರಿ ಹೋಗಿ ಬಿಡ. ಯಾರು ಹೇಳಿದ್ರ ನಿನಗ? ಅಲ್ಲಿ ಹೇಳಕತ್ತಾರ ಎಬಸ್ ಅಂತ ಹೇಳಿ ಎಬಸ್. ನನ್ನ ಹತ್ರ ಏನು ಇಲ್ಲ ಅಂತ ನಿನಗೆ ಹೆಂಗ್ ಗೊತ್ತ? ನಿನಗೆ ಹೆಂಗ್ ಗೊತ್ತಂದ್ರ ನಿನ್ನ ಹತ್ರ ಏನೈತಿಪ್ಪ ದೋಸ್ತ ಮದುವೆ ಆಗಕ್ಕ? ನಿನ್ನ ಹತ್ರ ಏನೋ ಏನಾರೈತಲ್ರಿ ಹತ್ರ? ಏನಂತ ಹೇಳ್ರಪ್ಪ ನೋಡೋಣ. ಕುರ್ಕುರಿ ಅದಾವೇನ್ರಿ? ಕುರ್ಕುರಿ ಹತ್ರ ಕಿತ್ತರೇನ? ನೋಡಪ್ಪ ಮದುವೆ ಆಗ್ಬೇಕಾದ್ರ ಹಂಗ ಇಲ್ಲ. ಮನ್ಯಾಗ ಒಂದು ಪಾಂಡೆ ಇರ್ಬೇಕು, ತಾಟ ಚೆರಿಗಿ ತಂಬಿಗಿ ಎಲ್ಲ ಇರ್ಬೇಕು. ನಿನ್ನ ಮನೆ ಬರೀ ಖಾಲಿ ಪೀಡಿ. ರಾಧೆ, ನೀ ಇಷ್ಟೊತ್ತನ ಕೇಳಿದ್ದು ಅಡಿಗೆ ಮಾಡೋ ಸಾಮಾನ ನಾವು? ಏನ್ ತಿಳ್ಕೊಂಡಿ? ನಾ ಬ್ಯಾರೇನೆ ತಿಳ್ಕೊಂಡಿದ್ದೆ. ಏನ್ ತಿಳ್ಕೊಂಡಿಪ್ಪ ಬೇರೆ? ನಾ ತಿಳ್ಕೊಂಡಿದ್ದು ನಿನ್ನ ಮುಂದೆ ಹೇಳುದು ಬೇಡ. ಏನ್ ತಿಳ್ಕೊಂಡಿದ್ದಿ? ನಾ ತಿಳ್ಕೊಂಡಿದ್ದು ನಿನ್ನ ಮುಂದೆ ಹೇಳುದು ಬೇಡ, ನೀ ಕೇಳುದು ಬೇಡ. ನೀನ್ ಹೇಳಿಕಂದ್ರೆ ನನಗೆ ಹೆಂಗ್ ಗೊತ್ತಾಗ್ತದ? ನೀವು ಹೇಳೋಬೇಕು. ನೀನು ಮದುವೆ ಆಗ್ಬೇಕು, ಸಂಸಾರ ಮಾಡ್ಬೇಕಲ್ಲ, ಇವೆಲ್ಲ ಸಾಮಾನು ಬೇಕು ಅಂತ ನಿನ್ನ ಮದುವೆ ಆಗಕ್ಕಿ. ಸುಮ್ಮ ಸುಮ್ಮ ಮದುವೆ ಆದ್ರೆ ಹೆಂಗ ಮಾಮ? ಆ ಮಾಮ ಏನ್ ನೋಡಿ ಮಾಮ? ಏನ್ ನೋಡಂಗಿಲ್ಲ ಮಾಮ, ಬಳ್ಸು ಮಾಮ. ಅಲ್ಲ ನಾನು ಮದುವೆ ಆದನೆ ಅಂದ್ರ ಈ ತಿಂಗಳ ದುಡಿದ ಪಗಾರ ನನ್ನ ಕೈಯಾಗ ಕೊಡ್ಬೇಕು. ಆಗ್ಲಿ, ಇಡೀ ತಿಂಗಳ ದುಡಿದ ಪಗಾರೆಲ್ಲ ತಂದು ನಿನ್ನ ಕೈಯಾಗೆ ಕೊಡ್ತೀನಿ. ಅಡಿಗೆ ಮಾಡಂಗಿಲ್ಲ. ನೀ ಎಂದ ಅಡಿಗೆ ಮಾಡಿದ್ದು ಮಾರಾಯ? ಈಗ ಎಂದ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನ ಅಂದನ್ ಸುಡಾಯ್ತು, ಗಂಡಸರು ಹೊಯ್ಕೊಳ್ಳೋದೇ ನಡೆದದ. 4 ದಿನ ಅಂತೇಳಿ ಮುಗಿಲಿ ಹಿಂದಾಚು ಒದರಕ್ಕೆ ಎಷ್ಟು ಒದ್ರಿ ಬೆಳ್ತಕ್ಕ ನಿಂದ ಚಾನ್ಸ್. ಅಲ್ಲಿ ನಿಮ್ಗೆಲ್ಲ ಅನುಭವ ಆಗೈತಿ. ನಿಮ್ಗೆಲ್ಲ ಅನುಭವ ಆಗೈತಿ. ಅಕ್ಕಗಳು ಪ್ರವಾಸ ಮಾಡ್ಯಾರ, ಮಾವಗಳಿಗೆ ಅನುಭವ ಆಗೈತಿ. ಹೌದಿಲ್ಲ? ಬಡ್ರಿ ಮತ್ತೆ ಕೂಗ ಸುಮ್ಮನೆ ಕೊಡ್ರಿ ಮಾವಗಳ್ರಿ. ನೀವೇನೋ ಹುರುಪಿದಾರೆ, ಈ ಮಾವನ ಹುರುಪಿಲ್ಲ. ಏನ್ ಹುರುಪಕ್ಕೆ? ನಿನ್ನಂತಕ್ಕೆ ಬಿಟ್ಟು 4 ದಿನ ಹೋಗ್ತೀನಿ ಅಂತ 8 ದಿನ ಹೋದಾಗ ನಮ್ಮಂತವ್ರು ಬಸ್ ಸ್ಟ್ಯಾಂಡ್ದಾಗ ಹೋಗಿ ನಿನ್ನ ದಾರಿ ಕಾಯ್ಕೋತ ಕೂತು ಏನು ಚಟ ಇಲ್ಲಾರ್ದವ್ರು ಸಹಿತ ಅರ್ಧ ಕುಡಿದು ಎಗ್ರೆಸ್ ತಿನ್ನೋದು ಮನೆಗೆ ಬರೋದು, ಅರ್ಧ ಕುಡಿದು ಎಗ್ರೆಸ್ ತಿನ್ನೋದು ಮನೆಗೆ ಬರೋದು. ಅದೇ ಒಂದು ಎಷ್ಟೋ ಎಗ್ರೆಸ್ ತಂದಿದ್ರಾಗ ನೀ ಅರ್ಧ ತಿಂದು ಬೀಳುದು. ಎಂದ ಅಡಿಗೆ ಮಾಡಿದ್ದೆ ನೀನು? ನಾನು ಬಟ್ಟೆ ಅದು ತೊಳೆಯಲ್ಲ. ಬಟ್ಟೆಯ? ನಿನ್ನ ಸೀರೆ, ನಿನ್ನ ಲಂಗ, ನಿನ್ನ ಜಂಪರ ಇವು ಮೂರೇ ಇಲ್ಲ. ಮತ್ತ ಇನ್ನ ಒಂದಲ್ಲ ಅವನ ತಂದು ನಿಮಗೆ ಕೊಡ್ತೀನಿ. ಕೆನಾಲ್ಕ ಹೋಗತ್ರಿ, ಕೆನಾಲ್ಕ ನಿಮಗೆ ತಡ್ಕೊಂಡು ನಮ್ಮ ಮಾವ
ಹೋಗ್ಬೇಕು ದೋಸ್ತ. ನೋಡಿದ್ರೆ ಎಲ್ಲ ಮಾಡಂಗಿಲ್ಲ ನೋಡೋಣ. ಮತ್ತೆ ಇನ್ನೊಂದು ಕರಾರ ಮುಚ್ಚಿ ಒಂದು ಕಂಡೀಷನ್. ಏನೈತಿ ಕಂಡೀಷನ್? ನೋಡು, ನಾ ಅಡಿಗೆ ಮನ್ಯಾಗ ಮನ್ಕೊಳಕ್ಕಿ, ನೀ ಹೊರಗೆ ಮನ್ಕೋದು. ನವನ ಇದು ಬಾಳ ಅಂದ್ರೆ ಬಾಳ ಗದ್ರ ಕೆಡುತ್ತಿ. ಯಾಕಂದ್ರೆ ಏನ್ ಹೇಳ್ತಾರ ನಿನ್ನ ಮಳ್ಳ, ಇಂಥ ಚಳಿಗಾಲದಾಗ ನಾನ್ ನಿನ್ನ ಮದುವೆ ಆಗಿ ನೀ ಒಳಗ ಮಕ್ಕೊಂದ್ ನಾ ಹೊರಗ ಮಕ್ಕೊಂದ್ರ ಇವ್ರು ಕೂಗಡಿ ಮಂದಿರ ಏನತ್ತಾರ, ಅವ್ರ ಹಗಲಕಾಯಿ ಸುಳಿದಾರ ಅವರು. ಮತ್ತ ಅವ್ರ ಏನಂತಾರ, ನನ್ನ ಇಂಪ್ರೆಸರ್ ಏನ್ ಉಳಿತೈತಿ ಇದ್ರಾಗ. ನೋಡ, ಇರೋದು ನಿಂದೊಂದು 2 ಹಕ್ಕನ ಮನಿ. ಅದ್ರಾಗ ನಾನು ನೀನು ನಮ್ಮ ತಂದೆ ಹೆಂಗ ಮಾಡ್ಕೊಳ್ಳೋದು? ಅದಕ್ಕೆ ನಮ್ಮ ಅಪ್ಪ ಏನ್ ನಿದ್ದೆ ಮಾಡ್ತಾನಲ್ಲ ಆಗ ಯಾರೇನು ಬಾಳ ಗದ್ದಲಕ್ಕೆ ಬೀಳ್ತೈತಿ. ನಾನೇ ಲೈಟ್ ತೆಗೆದು ಒಳಗ್ ಮಲ್ಕೊಂಡಿರ್ತೀನಿ, ನಿಮ್ಮ ಅಪ್ಪ ನೀನು ಮಾತಾಡ್ಕೊಂತ ಹೊರಗೆ ಮಕ್ಕೋರಿ. ನಿಮ್ಮ ಅಪ್ಪ ಯಾವಾಗ ನಿದ್ದೆ ಹತ್ತದ ನೋಡು, ಅವಾಗ ಎದ್ದು ಸೌಕಾಸ ಹೇಳ್ತೀನಿ. ಒಂದರ ಬಾಳ ಇದು ಮಾಡಕ್ ಹೊಡಿತಪ್ಪ. ಸೌಕಾಸ ಸೌಕಾಸ ಒಳಗೆ ಬಂದ್ಬಿಡು. ಮತ್ತ ಬರಾಗ ಬಾಳ ಜಾಕಿಲೆ ಬಾರ. ಮತ್ತ ಯಾಕಂದ್ರ ನಾನ್ ಲೈಟ್ ಆಫ್ ಮಾಡ್ತೀನಿ, ಲೈಟ್ ಆಫ್ ಮಾಡಿ ಒಳಗೆ ಮಕ್ಕೊಂಡಿರ್ತೀನಿ. ಅದಕ್ಕೆ ಸೌಕಾಸ ಬಾ ಅಂತ ಹೇಳುದು ನಿನಗ. ನೀ ಲೈಟ್ ಆಫ್ ಮಾಡ್ಕೊಂಡ್ರ ನಾ ಏನ ಕೈಯಾಡ್ಸ್ಕೊತ ಬರ್ಲಿ, ಕೈ ಎಲ್ಲಿ ಬೇಕಾದಲ್ಲಿಡು. ಆದ್ರ ಫ್ಯೂಸ್ನ್ಯಾಗ ಮಾತ್ರ ಇಡಕ್ ಹೋಗ್ಬೇಡ. ಫ್ಯೂಸ್ನ್ಯಾಗ ಇಟ್ರೆ ಏನಾಗತ್ತ? ಫ್ಯೂಸ್ನ್ಯಾಗ ಇಟ್ಟಿ ಅಂತಂದ್ರ ಶಾಟ್ ಹಿಡಿತೈತಿ. ಅದಕ್ಕೆ ನಿನಗೆ ಹೇಳುದು ಬಾಳ ಜಾಕ್ಲೆ ಬಾ ಅಂತ. ಮಾಮ ಶಾರ್ಟ್ ಅಂದ್ರ ಮೈ ಜುಮ್. ಮಾಮ ಇಲ್ಲೇ ಬನ್ನಿ. ಮಾಮ ಪಿಸ ಕೈ ಹಾಕಿದ್ರ ಮೈ ಜುಮ್ ಜುಮ್ ಅನ್ನಂಗಿಲ್ಲ. ಮೈ ಜುಮ್ ಅಂತ ನಿನಗೊಬ್ಬಕ್ಕಿಗೆ ಅಲ್ಲ, ಯಾರ್ಯಾರು ಶಾಟ್ ಹೊಡ್ಸ್ಕೊಂಡಾರ ನೋಡು. ಹೊಡ್ಸ್ಕೊಂಡ್ರೆ ನೀವು ಶಾರ್ಟ್ ಕೇಳಿಗೆ ನಮ್ಮ ಮಾಮ ಹೊಡ್ಸ್ಕೊಂಡ ಮಾತ್ರ. ಆ ಇಂಗ್ಲಿಗೆ ಮುತ್ತು ಕೇಳಿ ಹೇಳ್ತಾನ, ಅವ ಇಲ್ಲಿ ಕಂಡು ಗುಂಡಪ್ಪ ಮಂಜ ಕೇಳಿ ಹೇಳ್ತಾನ. ಪಕ್ಕ ಅನ್ಕೋಬೇಕು ದೋಸ್ತ. ಯಾರ್ಯಾರು ಶಾಟ್ ಹೊಡ್ಸ್ಕೊಂಡಿರ್ತಾರ ನೋಡು, ಅವ್ರಿಗೆ ಎಲ್ಲರಿಗೂ ಮೈ ಜುಮ್ ಮೈ ಜುಮ್ ಅನ್ನಬೇಕಾಕೈತಿ. ಯಾಕಂದ್ರ ಅದ್ರ ಹೈ ಪವರ್ ಕರೆಂಟ್ ಹಂಗಿರ್ತೈತೆ. ಅದಕ್ಕೆ ನಿನಗೆ ಹೇಳುದು ಬಾಳ ಜಾಕ್ಲೆ ಬಾ ಅಂತ. ಆಯ್ತಮ್ಮಮ್ಮ, ನೀ ಹೇಗಂತ ನಾ ಜಾಕ್ಲೇನ ಬರ್ತಾನ. ಹೋಗ್ಲಿ ಬಿಡು ಮಾಮ, ನನ್ನ ಪ್ರೀತಿ ನಿನ್ನ ಮ್ಯಾಲ ಬಾಳ ಐತಿ. ಮತ್ತೆ ಏನ್ ಬೇಕಾಗೈತಿ? ಅದು ಏನ್ ಮಾಡುದು? ನಮ್ಮ ಅಪ್ಪ ಅಂತ ಮುದೋಡು ಎಳೆ ಮುದೋಡು, ಅದು ಈ ಮದುವೆ ಒಪ್ಪತೈತೋ ಇಲ್ಲ ಅಂತ ಚಿಂತೆ ಆಗ್ಬಿಟ್ಟೈತಿ. ನೋಡ್ರದ ನೀವೊಂದು ಹೂ ಒಂದ್ ಬಿಡು. ನಿಮ್ಮ ಅಪ್ಪನ ವಿಷಯಕ್ಕ ನನಗೆ ಎಲ್ಲದು ಏನ್ ಮಾಡ್ತಾನೋ ನೋಡ್ತೀನಿ. ಆಯ್ತಮ್ಮಮ್ಮ, ಇದ ಹುರುಪ್ನಾಗ ಹೊಡಿ ಮತ್ತೆ ತಡ್ತಿ ಸಂಜೆ ಮಜ್ಜಿಗೆ ಹೊಡಿ. ಬಿಟ್ಟರ ಜಾತಿ ಮಗ ಅಲ್ಲ, ಮೇಡಮ್ಮರ ಮೇ ಕುಲದಂಗ ಹಗಲಿಲ್ಲ, ನಿಮ್ಮಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ.
ನೋಡಿರೇನ್ರಿ ಹೊತ್ಕೊಂಡಿರ್ತಾರೆ ಇಲ್ಲೇ ನೋಡ್ತಿ ನೋಡ್ಬೇಕಲ್ರಿಪ್ಪ ಏನವ ಮಗಳ ರಾಧವ ಏನ ಮಗಳ ಕಾಲೇಜ್ ಹೋಗ್ಬಾರವ ನನ್ನ ಮಗಳ ಅಂತ ಹೇಳಿದ್ರ ಯಾವುದೋ ಮಗು ನನ್ನ ಮಗನ್ ನೋಡಿ ಮಾತಾಡ್ಕೊಂಡು ನಿಂತಿಯಲ್ಲ ನೀನು ಅಡ್ನೇಡಿ ಬ್ಯಾಡಿ ಪಪ್ಪ ತಿರುಪತಿ ತಿಮ್ಮಪ್ಪ ಯಪ್ಪ ನಾ ಕಾಲೇಜ್ ಹೊಂಟಿದ್ನೆ ಹೊಂಟಿದ್ದೇನೆ ನಾ ಬರ್ತಾ ಬಂದಿದ್ದಪ್ಪ ಏನು ಪೆನ್ನು ಹಾ ಯಪ್ಪ ಅದಕ್ಕ ಇವ್ರ ಹತ್ರ ಇಸ್ಕೋತಾ ಇದ್ದೆ ಏನದು ಪೆನ್ನು ಮತ್ ಆಟೋದ್ರಿ ಅವ ಏನ್ ಮಾಡ್ದ ನಾವೇನು ಮಾಡಿಲ್ಲ ನಾವೇನ್ ಮಾಡ್ತಾನೆಪ್ಪ ಎಲ್ಲ ನೀನೇ ಮಾಡಿ ಅನ್ನಂಗಾಯ್ತು ಪಾಪ್ ನೋಡಿ ಕೂಸ್ ಯಾಕೈತೆ ಸಮಾಧಾನ ಹಲೋ ಡಾರ್ಲಿಂಗ್ ಹಲೋ ಡಾರ್ಲಿಂಗ್ ಅವರು ಅಯ್ಯಪ್ಪ ನೀರು ಕೂಡ ಬಂದ ಗೋಯಿಂಗ್ ಟು ಮನಿ ಯಪ್ಪ ಕೊಡೋದು ಸುಸ್ತಾಗಿತ್ತು ಬಿಡ ಮಾಮ ನಿನ್ನ ಮಗಳು ಪೆನ್ನು ಕೊಡು ಅಂತ ಕೇಳಿದಳಪ್ಪ ಪಾಪ ಎಂದೂ ಕೇಳಾರ ಹುಡುಗಿ ಇವತ್ತ ಬಾಯಿ ತೆರೆದು ಕೇಳೋಣ ಒಟ್ಟ ನಮ್ಮ ಮನಸ್ಸೇ ತಡಿಲಿಲ್ಲ ಹಂಗ ಪಟ್ನ ಪ್ಯಾಟ್ನ ನಿರನ ಸಟ್ನ ಒಯ್ದು ಕೈಯಾಗ ಕೊಟ್ಟಿನಿ ಹಿಡ್ಕೊಂಡ್ ನಿಂತಲ್ ನೋಡ್ ಮಾಮ ನಿನ್ನ ಮಗಳು ಇಟ್ಟುದ್ದ ಪೆನ್ನ ಯಪ್ಪ ಮನ್ಯಾಗ ಹತ್ತಕ್ಕೊಂದು ಪೆನ್ ಇರ್ಲಕ್ಕಾಗಿ ಇವನು ಪೆನ್ ಬೇಕಾಗಿತ್ತು ಏಪ್ಪ ಮನ್ಯಾಗ ರಗಡಿ ತಂದಿತ್ವ ನಾ ಮರ್ತು ಬಂದೀನಿ ಅದಕ್ಕ ಇವನ ಹತ್ರ ಒಂದು ಪೆನ್ ಇಸ್ಕೊಳಕತ್ತಿದ್ ನೋಡಿಪ್ಪ ನೋಡವ ಇನ್ನೊಂದ್ಸರಿ ಸಿಕ್ಕವ್ರ ಕಡೆ ಪೆನ್ ಇಸ್ಕೊಳಕ್ ಹೋಗ್ಬೇಡವ ಇಲ್ಲಪ್ಪ ಯಾಕಂದ್ರ ಒಬ್ಬೊಬ್ರ ಪೆನ್ ಒಂದೊಂದ್ ತರ ಇರ್ತಾವ ಹೌದಾ ಒಬ್ಬೊಬ್ರ ಪೆನ್ ಒಂದೊಂದಾಗಿರ್ತಾವ ಒಬ್ಬೊಬ್ರ ಪೆನ್ ಒಟ್ಟ ಬರೀಲಕ್ಕೆ ಬರಂಗಿಲ್ಲ ಹೌದಾ ಅದಕ್ಕ ಹತ್ತೇಳಿ ಎಲ್ಲರೇ ಬಿಳಿ ಹಾಳಿ ಮೇಲೆ ಒಂದು ಹನಿ ಮುಸಿ ಬಿತ್ತು ಅವ್ವ ಅದ್ರ ಕತ್ತಿನೇ ಕೇಳಬೇಡ ಯಾಕಪ್ಪ ಏನಕ್ಕಿ ತಟ ತಟ ಸೋರ್ತಿದ್ದೀರಿ ಅದಕ್ಕೆ ನೋಡವ್ವ ಯಪ್ಪ ಎಲ್ಲ ಬೇಕಾದ್ರೆ ನನಗೆ ಕೇಳ ಹಾ ನಿನಗೆ ಎಟ್ಟರ ಖರ್ಚಲ್ಲಿ ಹಾ ನಾ ತಂದು ಕೊಡ್ತೀನಿ ನಿನಗೆ ಪೆನ್ನ ಹೌದಪ್ಪ ಅಕಸ್ಮಾತ್ ನಿಮ್ಮ ಅಪ್ಪ ಇಲ್ಲಾರ್ದಾಗ ಹಾ ಯಾವಾಗ ಕೇಳ್ತಿ ಕೇಳ ನನಗ ಏನ ಪಟ್ನೆ ತಂದು ಕೊಡ್ತೀನಿ ನಿನ್ನ ಕೈಯಾಗ ಇಟ್ಟುದ್ದು ಪೆನ್ನು ಚಪ್ರಾಸಿ ಮೊದಲ ನೀನು ಆಫೀಸ್ನಾಗ ಕೆಲಸ ಚಲೋ ಮಾಡೋದು ಕಲಿ ಮಗನೇ ನಮ್ಗೇನು ಉಪದೇಶ ಬರ್ತ ಆ ಮಗನೇ ಯಾಕೆ ಮಾವ ನಾ ಏನು ಬ್ಯಾರೆದವ್ರಿಗೆ ಮಾಡ್ಲಕತ್ತೀನಿ ಕಾಸು 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 ಸ್ವಾದರ ಮಾವನ ಮಗಳಿಗೆ ಮಾಡ್ಲಕತ್ತೀನಿ ಇದ್ರಾಗ ಏನ್ ತಪ್ಪಾಯ್ತು ಮಾವ ಹೌದು ಬಿಡಯಪ್ಪ ಕಸ ಕಸ ಸ್ವಾದ ಮಾವ ಕಾಸು ಕಾಸು ಮಾವ ಯಾವ ನೀನು ಮಾವ ಇಲ್ಲಿ ಯಾಕೆ ಮಾವ ಎಮ್ಮಿ ಕರ ಕಳ್ಕೊಂಡಾಗ ಹೆಂಗ್ ಹುಡುಕಾಡ್ತದ ಯಾವ ನಿನ್ನ ಮಾವ ಅಂತ ಹೇಳಿ ಹಂಗ್ ಹುಡುಕಾಡಕತ್ತಿದ್ದಲ್ಲ ಮಾಮ ಬಾಯ್ ಹೇಳ್ತೀನಿ ನಿನ್ನ ಸವಾಸ ಬೇಡ ನಾನು ಇಲ್ಲಿದ್ದೇವೆ ಇನ್ನ ಕಿವಿ ಕೇಳಿಸ್ತಾವ ನೀ ಎಷ್ಟು ಬೇಕಾದಷ್ಟು ಹಾರಾಡಿದ್ರು ಮಾಮ ನಾ ಮಾಡ್ಕೊಳ್ಳೋದು ನಿನ್ನ ಮಗಳ ರಾಧಿನ ಯಾಕ ರಾಧಿ ಯಪ್ಪ ಯಪ್ಪ ಕೃಷ್ಣ ಹೇಳು ಕರೆನೆ ನೋಡಿಯಪ್ಪ ಅವನಿಗೆ ಹೇಳಕತ್ತಾನ ಕರೆನೆ ಸುಳ್ಳು ಹೇಳಿ ಹೇಳಿ ಏನದು ಆ ಏನವ ಯಪ್ಪ. ಒಂದು ಮಗಳಂತ ಸಲಿ ಕೊಟ್ರ ನನಗ ಬುದ್ಧಿ ಹೇಳಕ್ ಬರ್ತೆ ನಿನ್ನ 9 ತಿಂಗಳು ಕಾಲೇಜ್ಗೆ ಹೋಗ್ಬಾರ ಮಗಳ ಅಂತಂದ್ರೆ ಅಂದ್ರ 9 ತಿಂಗಳು ಗುಡ್ಡನೇ ಹೋಗ್ಕೊಂಡ್ ಬರ್ತೀನಿ ಅಂತೀನಿ ಇದೇನಪ್ಪ ಹೋಗ್ಬಿಟ್ಟು ನಡೀತೈತೆ ಇನ್ನ ಇಲ್ಲ ಇಲ್ಲ ಆಗಿಲ್ಲ. ಇವ್ನ ಜೋಡಿ ಮಾತಾಡ್ಕೋದ್ ನಿಂಡ್ರದು ಬ್ಯಾಡೀಗ ಹಾ ಯಪ್ಪ ನಾ ಸ್ವಲ್ಪ ಕೆಲಸ ಐತಿ ಬರ್ತೀನಿ ನಿಮ್ಮ ಮನೆಗೆ ಏನವದು ಕೆಲಸ ಸ್ವಲ್ಪ ಹಿಂಗ ಆಸೆ ಹೆಂಗಿದ್ರು ನಮ್ಮ ಮಲ್ಲೇನ್ ಜಾತ್ರೆ ಐತಿ ಅಂತ ಹೋಗಿ ನಮ್ಮ ಮಲ್ಲೇಗ್ ಹೋಗಿ
3 ತಾಸು ಅಲ್ಲಿ ಬಂತು ನಿನ್ನವನ ನೋಡಿ ನಾ ಹೇಳಬಾರ್ದಂದ್ರೆ ಅದನ್ನ ಅಂದ ಬಿಟ್ಟೆ. ಸ್ವಲ್ಪ 3 ತಾಸ ಹನುಮಪ್ಪಂತೇಳಿ ಕೆಲಸ ಐತಿ ನಂದು. ಹೋಗಿ ಬರ್ತೀನಿ ಮನೆಗೆ ರೈಟ್. ಹಾ ಅದೇ ಕರೆಕ್ಟ್. ಯಪ್ಪ 3 ತಾಸು ಎದಕ್ಕೆ ಅಂತ ಕೇಳಿದಿಲ್ಲ. ಸಿನಿಮಾ ನೋಡಕ್ ಹೊಂಟೀನಿ. ಯಾವ ಸಿನಿಮಾ ಅದು ಈ ಹೊತ್ನಾಗ? ಅಯ್ಯ ಅದನ್ನೆಲ್ಲ ನೀನ್ ಕೇಳಬಾರ್ದು, ಪಾಡ ಹೇಳ್ಬಾರ್ದು, ಅದೆಲ್ಲ ಹೇಳ್ಬಾರ್ದು. ಇರ್ಲಿ ಹೇಳು. ಚೆಲುವಿನ ಚಿತ್ತಾರ, ಚೆಲುವಿನ ಚಿತ್ತಾರ. ಯಪ್ಪ ಈ ಮನೆ ಗಾಡಿ ಪಿಕ್ಚರ್, ಈ ಮನೆ ಗಾಡಿ ಪಿಕ್ಚರ್. ಹೌದಾ? ಹಾ ಅದೆಲ್ಲ ಎಲ್ಲಿ? ಹಾ ನೀ ಹೊಂಟಿದ ಪಿಕ್ಚರ್ ಹೆಸರು ಹೇಳವ ನನಗೆ ಸಾಕು. ನೀ ಏನ್ ಮಾಡತ್ತಿ ನನ್ನ? ನಾವು ನಿಂದರೆ ಹೇಳು. ಸ್ವಲ್ಪ ನೋಡಿದ್ರ ಮಾಮ ಏ ಮಾಮ ನಾನು ಹೇಳ ಮತ್ತ ನಾನು ಒಂದು ಸಿನಿಮಾ ಕೊಂತೀನಿ. ಒಟ್ಟು ಖರ್ಚು ಕೊಟ್ಟಿಗೆ ಕರ್ಕೊಂಡು ಹೋಗ್ತೀನಿ, ನೀವು ನಡಿಲ್ಲ. ಹೌದು ಮಗನ, ನಿಂದ ಯಾವ್ದು ಮಗನ ಸಿನಿಮಾದ ಹೆಸರ? ನಂದು ಸಿನಿಮಾದ ಹೆಸರು ಹೇಳ ಮಾವ. ಏಯ್ ಏಯ್ ನಾ ಬರೋ ಮಟ ಆ ಪಕ್ಕ ಪೈಲಿ ಬಿಡ್ಮಂದ್ ನಿಂತಿರು. ಓಕೆ ಬಂದ ಮೇಲೆ ಹಾ ಇಬ್ರು ಕೂಡಿ ಏನ್ ಮಾಡ್ಲು? ಡೋಣೂರ್ ಕಲ್ಲಪ್ಪ ಹೋಟೆಲ್ ಹೋಗೋಣ. ಮಾಮ ಇದೇನೋ ನನ್ನ ಸಿನಿಮಾದ ಹೆಸರು. ದೇಶದಲ್ಲಿ ನಿಮ್ಮಿಬ್ರು ಸಿನಿಮಾದ ಹೆಸರ. ಈಗ ನಾವೊಂದು ಸಿನಿಮಾ ಕಂಟಿನ್ಯೂ ಬರ್ತೀರ ಮತ್ತೆ ಅದಾವದಪ್ಪ. ಮಾಮ ಅದಾವದು ಪಿಕ್ಚರ್. ವಯಸ್ಸು ಒಬ್ರು ಇನ್ನ ಸಿನಿಮಾ ನೋಡ್ತಿ. ಈಗ ನಾ ಹೇಳ್ತೀನಿ ನೋಡಿ, ನಾವೊಂದು ಸಿನಿಮಾ ಹೋಗ್ತೀನಿ ಮಕ್ಕಳು, ಇಬ್ರು ಬರ್ತೀರಿ. ನಿನ್ನ ಸಿನಿಮಾದ ಹೆಸರು ಹೇಳ್ತೀನಿ ನೋಡಿ ಕೇಳ್ರಿ. ನೀವಿಬ್ರು ಹೋಗಿ ಅಲ್ಲೇ ಕುಂದ್ರಿ, ಹಾ ಹಾ ನಿಮ್ಮಿಬ್ಬರಿಗೆ ಬಂದು ಕಾವು ಮಾರ್ಲಿ ಹೊಡಿತೀರಿ ಮಕ್ಕಳು. ಇದೆ ಹಂಗಲ್ವಾ ಸಿನಿಮಾ? ಇನ್ನೊಂದ್ಸಲ ಸಿಕ್ಕವ್ರ ಕಡೆ, ಇನ್ನೊಂದ್ಸಲ ಸಿಕ್ಕವ್ರ ಕಡೆ ಮಾತಾಡ್ದ ನಿಂತ ಅಂದ್ರ ಮಗನೇ ನೀನು ನೌಕರಿ ಡಿಸ್ಮಿಸ್ ಮಾಡ್ಬಿಡ್ತೀನಿ ಮಗನೇ. ಏನಿದೆ ಚಪ್ರೇಶಿ ಏನೇನು ಹೇಳಪ್ಪ. ನಡಿ ಮನಿ ಬರ್ತ ನಡಿನ, ನಾ ಬರ್ತ ನಡಿಯ. ಓಕೆ ಬಾಯ್, ಓಕೆ ಬಾಯ್. ಬರ್ತಾನೆ ಮಾಮ, ಚಪ್ರೇಸ್ ಮಾಮ ಬನ್ನಿ. ಏನು ಅಲ್ಲ ಈ ಸಮಯದಲ್ಲಿ ನಾ ಇಬ್ರು ಹಾಡಿ ಕುಡಿಯೋನು. ಓಕೆ ಡಬಲ್ ಓಕೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಫುಲ್ ಶಕ್ತಿ ಐತೆ ಮಗಳ, ಒಟ್ಟಾಗಿ ಲಡಕ್ ಹೋಗ್ಬೇಡ. ಶಕ್ತಿ ಫುಲ್ ಪವರ್ ಹೈ. ನಾನಿನ ಬಿಡೋದಿಲ್ಲ. ಕಣ್ಣಾಗ ಥರ್ಡ್ ಕ್ಲಾಸ್ ಆಗಿನಿ. ಇದೇ ಥರ್ಡ್ ಕ್ಲಾಸ್ ಚಪರೇಸಿ ಒಂದಾನೊಂದು ದಿನ ಫಸ್ಟ್ ಕ್ಲಾಸ್ ಏರ್ ಕಂಡೀಷನ್ದಾಗ ನಿನ್ನ ಮಗಳಿಗೆ ಸಿನಿಮಾ ಕರ್ಕೊಂಡು ಹೋಗಿ 9 ತಿಂಗಳು ಮನ್ಯಾಗ ಕುಂದರ್ಸ್ಲಿಲ್ಲ ಅಂದ್ರ ನನ್ನ ಹೆಸರು ಕೃಷ್ಣ ಅಂತ ಕರಿಬೇಡಿ ಮಗನ.